ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಒಂದು ಸೇಲ್ ವಿಡಿಯೋ, ಒಂದು ಒಳ್ಳೆ ವೆರೈಟಿ ಅಮೆರಿಕೆಮೆಲಿಯಾ ಅನ್ನೋದು ಒಂದು ಸೂಪರ್ ಟ್ರಾಪಿಕಲ್ ವೆರೈಟಿ ಸೇಲ್ಗಿದೆ. ಲೋಟಸ್ ತಾವರೆ ಹೂ ಗಿಡ ಮತ್ತು ಟ್ಯೂಬರ್ಸು, ಅದ್ರ ಜೊತೆಗೆ ತುಂಬ ದಾಸವಾಳ ಹೂ ವೆರೈಟಿ ಅರಳಿದೆ ಇವತ್ತು ನನ್ನ ಗಾರ್ಡನಲ್ಲಿ. ಅದ್ರ ಜೊತೆಗೆ ಒಂದು ಲಿಲ್ಲಿ ಪ್ಲ್ಯಾಂಟ್ನ ಫ್ರೀ ಕೊಡ್ತಾಯಿದ್ದೀನಿ. ಒಳ್ಳೆ ಕೊಲೊರಾಡೋ ಅನ್ನೋ ಪೀಚ್ ಕಲರ್ ವಾಟರ್ ಲಿಲಿ ಈ ಟ್ಯೂಬರ್ ಜೊತೆಗೆ ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಅಮೆರಿಕೆಮೆಲಿಯಾ ಅನ್ನೋ ವೆರೈಟಿ ಜೊತೆಗೆ ಆ ಪ್ಲ್ಯಾಂಟನ್ನು ಫ್ರೀ ಕೊಡ್ತಾಯಿದ್ದೀನಿ. ಯಾಕಂದರೆ ಅದು ತುಂಬ ಹೆಚ್ಚಿರೋದ್ರಿಂದ. ಲಾಸ್ಟ್ ವೀಕ್ ಒಂದು ಸೇಲ್ ವಿಡಿಯೋ ಹಾಕಿದ್ದೆ, ರೆಡ್ ಕಲರ್ ಬುಚ್ಚ ಅನ್ನೋದು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಆ ಲೋಟಸ್ ಟ್ಯೂಬರ್ಸ್ನ ಬೈ ಮಾಡಿದ್ರು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಾವು ಯಾವಾಗಲೂ ಲೋಟಸ್ನ ಬೆಳೆಸ್ಬೇಕಾದ್ರೆ ಒಳ್ಳೆ ಟ್ರಾಪಿಕಲ್ ವೆರೈಟಿನ ನಾವು ಚೂಸ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ನಿಮಗೆ ತೋರಿಸಿ ಪಾಟಲ್ಲಿ ಹೇಗೆ ಮೊಗ್ಗು ಬಂದಿದೆ, ಎಷ್ಟು ಮೊಗ್ಗು ಬಂದಿದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. 8ರಿಂದ 10 ಮೊಗ್ಗು ಇದೆ ಈ ಪಾಟಲ್ಲಿ. ನೀವು ಇವಾಗ ಪ್ರೆಸೆಂಟ್ ಏನಿದೆ ಗಿಡ, ಆ ವಿಡಿಯೋ ನಾನು ತೋರಿಸ್ತಾ ಇರೋದು. ಇವಾಗ ಪೀಕ್ ಟೈಮ್ ಲೋಟಸ್ಗೆ ತುಂಬ ಚೆನ್ನಾಗಿ ಡಿಸೆಂಬರ್ ಎಂಡ್ ತನಕನೂ ಬ್ಲೂಮ್ ಆಗುತ್ತೆ. ಮತ್ತು ಈ ವೆರೈಟಿ ಡಾರ್ಮೆನ್ಸಿ ಪೀರಿಯಡ್ಗೆ ಹೋಗೋದೇ ಇಲ್ಲ. ಡಾರ್ಮೆನ್ಸಿ ಅಂದರೆ ನಾವು ವಿಂಟರಲ್ಲಿ, ಚಳಿಗಾಲದಲ್ಲಿ ಗಿಡಗಳೆಲ್ಲ ಮುದುಡುತ್ತಲ್ಲ, ಆ ಟೈಮ್ನ ನಾವು ಡಾರ್ಮೆನ್ಸಿ ಅಂತ ಕರೆಯೋದು. ಗಾರ್ಡನರ್ಸ್ಗೆಲ್ಲರಿಗೂ ಗೊತ್ತಿರುತ್ತೆ, ಗಿಡ ಬೆಳೆಸೋರಿಗೆ. ಅದಕ್ಕೆ ನಾನು ನಿಮಗೆ ಎಲ್ಲ ತೋರಿಸಿ ಇದನ್ನು, ಈ ವೆರೈಟಿನ ಯಾರು ಬೈ ಮಾಡ್ತಾರೆ ಅವ್ರಿಗೆ ಒಂದು ಕೊಲೊರಾಡೋ ಅನ್ನೋ ಪೀಚ್ ವಾಟರ್ ಲಿಲಿನ ನಾನು ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಅದನ್ನು ತೋರಿಸ್ತೀನಿ ನಾನು, ಅದು ಟೆರೇಸ್ ಮೇಲಿದೆ. ಇದೆಲ್ಲ ನಾನು ಈ ವಿಡಿಯೋ ಎಲ್ಲ ಮಾಡಾದಮೇಲೆ ಅದನ್ನು ಮಾಡಿದ್ದೀನಿ. ಮತ್ತು ಒಂದಷ್ಟು ದಾಸವಾಳ ಹೂ ಹರಡಿದೆ, ಮತ್ತು ಫ್ರಂಟ್ ಗಾರ್ಡನಲ್ಲಿ ಒಂದಷ್ಟು ಒಳ್ಳೊಳ್ಳೆ ಹೂಗಳು ಹರಡಿದೆ. ಅದನ್ನೆಲ್ಲ ತೋರಿಸ್ಬಿಟ್ಟು ನಾನು ವಾಟರ್ ಲಿಲಿನ ತೋರಿಸ್ತೀನಿ ನಿಮಗೆ ಯಾವುದು ಫ್ರೀ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇದು ತುಂಬ ಒಳ್ಳೆ ಬ್ಲೂಮರ್. ಇದು ತುಂಬ ಲೈಟ್ ಪಿಂಕ್ ಇರುತ್ತೆ. ಇದು ತುಂಬ ಹೂ ಬಿಡುತ್ತೆ ನಿಮಗೆ. ಒಂದು ಬೌಲಲ್ಲಿ ಹಾಕಿದ್ರೂ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಬೇಗ ಮೊಗ್ಗು ಬರುತ್ತೆ ನಿಮಗೆ. ಹಾಕಿದ ತಕ್ಷಣ 2-3 ಎಲೆಗೆ ಮೊಗ್ಗು ಬರೋ ವೆರೈಟಿ ಇದು. ಮತ್ತು ಇಲ್ಲಿ ನೋಡಿ, ಇದು ಒಂದು ವೆರೈಟಿ ದಾಸವಾಳ ರೀಪಾಟ್ ಮಾಡೇ ಇಲ್ಲ ನಾನು. ಇದೊಂದು ಮಲ್ಟಿಪೆಟಲ್ ಪಿಂಕ್ ಕಲರ್ದು, ಲೈಟ್ ಪಿಂಕ್ ಕಲರ್ ದಾಸವಾಳ ಅರಳಿದೆ. ರೀಪಾಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಇವಾಗ ಸಮ್ಮರ್ ಜಾಸ್ತಿ ಇರೋದ್ರಿಂದ ಬೇಡ ಅಂತ ಅಂದ್ಕೊಂಡು, ಬಿಸಿಲು ಹೆಚ್ಚಿರೋದ್ರಿಂದ ಸುಮ್ಮನೆ ಇದ್ದೀನಿ. ಸ್ವಲ್ಪ ದಿನ ಆದಮೇಲೆ ಮಾಡೋಣ ಅಂತ. ನಮ್ಮ ಕಡೆ ಇನ್ನೂ ಮಳೆ ಶುರು ಆಗಿಲ್ಲ. ಇಲ್ಲಿ ನೋಡಿ, ಒಂದು ಡಬಲ್ ಶೇಡೆಡ್ದು ಜೆರೇನಿಯಮ್ಮು, ಇದೊಂದು ಮಲ್ಟಿಪೆಟಲ್ ಇದು ಜೆರೇನಿಯಮ್ ಗಿಡಗಳು. ಕೆಲವು ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಚೆನ್ನಾಗಿ ಫ್ಲವರಿಂಗ್ ಆಗ್ತಾಯಿದೆ, ಕೆಲವಲ್ಲಿ ಆಗ್ತಾಯಿಲ್ಲ. ಇದೆಲ್ಲ ನಂದು ಫ್ರಂಟ್ ಗಾರ್ಡನ್ ಗಿಡಗಳು, ಫ್ರಂಟ್ ಗಾರ್ಡನಲ್ಲಿರೋ. ಇದು ನೋಡಿ, ಇದು ಒಂದು ಪೀಚ್ ಕಲರ್, ಇದೊಂದು ದಾಸವಾಳ, ನಾಟಿ ದಾಸವಾಳ. ಇದು ತುಂಬ ಜನ ನೋಡಿರ್ತೀರಿ ಈ ದಾಸವಾಳನ. ಸುಮಾರು ವೆರೈಟಿ ದಾಸವಾಳ ಇದೆ. ಈ ಗಿಡ ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ ಈ ಕಡೆಯಿಂದ ನೀವು ಗಮನಿಸ್ಬೋದು, ಎಷ್ಟು ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇದೆಲ್ಲ ಪರ್ಸ್ಲೇನ್ ಪ್ಲ್ಯಾಂಟ್ಸು, 10 o'clock ಪ್ಲ್ಯಾಂಟ್ಸು. ಇದು ನಾನು ಫ್ರಂಟ್ ಗಾರ್ಡನ್ ವ್ಯೂ ಮಾಡಿದಾಗ 2 ದಿನದ ಮುಂಚೆ ತೋರಿಸಿದ್ದೀನಿ. ಮತ್ತು ಇಲ್ಲಿ ನೋಡಿ, ಟೆರೇಸ್ಗೆ ಬಂದಿದ್ದೀನಿ. ಇವಾಗ ಟೆರೇಸಲ್ಲೆಲ್ಲ ಸುಮಾರು ಟ್ರಿಮ್ ಮಾಡಬೇಕು. ಕೆಲವು ಗಿಡಗಳೆಲ್ಲ ಟ್ರಿಮ್ ಆಗಿಲ್ಲ. ನಮಗೆ ತುಂಬ 38-40 ಡಿಗ್ರಿ ಹತ್ರ ತಲುಪ್ತಾ ಇದೆ ಮೈಸೂರಲ್ಲಿ. ಬಿಸಿಲು ತುಂಬ ಹೆಚ್ಚಿದೆ. ನಮಗೆ 8 ಗಂಟೆ ಆದ್ರೂ ಟೆರೇಸ್ಗೆ ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ ಟೆರೇಸಲ್ಲಿ. ತುಂಬ ಕಷ್ಟ ಆಗುತ್ತೆ ಟೆರೇಸಲ್ಲಿ ಹೋಗಿ. ನೋಡಿ, ಈ ವಾಟರ್ ಲಿಲ್ಲಿ ಒಳ್ಳೆ ಪೀಚ್ ಕಲರ್ ವಾಟರ್ ಲಿಲ್ಲಿ ಇದು. ನೀವು ಈ ಥರ ವೈಡ್ ಆಗಿರೋ ಪಾಟಲ್ಲಿ ಹಾಕಿ, ದೊಡ್ಡ ಪಾಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಆ ಪ್ಲ್ಯಾಂಟು ನಾನು ನಿಮಗೆ ತುಂಬ ಇರೋದ್ರಿಂದ ಅದನ್ನು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡಿ, ಎಷ್ಟೊಂದು ದಾಸವಾಳ ಇವತ್ತು ಹೂ ತೆಗೆದೇ ಇಲ್ಲ. ಎಷ್ಟೊಂದು ದಾಸವಾಳ ಗಿಡಗಳೆಲ್ಲ, ತುಂಬ ವೆರೈಟಿ ದಾಸವಾಳ ಅಲ್ಲಿದೆ. ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ರೋಸಸ್ಸು. ಮತ್ತು ಇಲ್ಲಿ ನೋಡಿ, ಇದೊಂದು ವೆರೈಟಿ ದಾಸವಾಳ ಗಿಡಗಳು ತುಂಬ ಕಷ್ಟ ಆಗಿದೆ, ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ. ಮತ್ತು ಈ ವೆರೈಟಿ ಈಗ ಟ್ಯೂಬರ್ ಅವೈಲೇಬಲ್ ಇರೋದು, ನೀವು ಕೆಳಗಡೆ ಏನು ನೋಡ್ಕೊಂಡು ಬಂದ್ರಲ್ಲ ಫ್ರಂಟ್ ಗಾರ್ಡನಲ್ಲಿ, ಅದೇ ಪ್ಲ್ಯಾಂಟ್ ಇದು. ಮತ್ತು ವೆದರ್ ತುಂಬ ವೇರಿ ಆಗ್ತಿರೋದ್ರಿಂದ ಕೆಲವು ಪ್ಲ್ಯಾಂಟಲ್ಲಿ ಮೊಗ್ಗೇ ಬರ್ತಾಯಿಲ್ಲ ಇನ್ನು. ನೋಡಿ, ಇದು ಕೊಲೊರಾಡೋ, ಇದು ಫ್ರೀ ಕೊಡ್ತಾರ ಪ್ಲ್ಯಾಂಟ್ಸ್. ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಬ್ಲೂಮ್ ಆಗುತ್ತೆ ಆ ವೆರೈಟಿ. ಇಲ್ಲಿ ನೋಡಿ, ಇದು. ಮತ್ತು ಇದೊಂದು ಪಿಂಕ್ ಅರಳಿದೆ ಇವತ್ತು ದಾಸವಾಳ. ಸೇಲ್ ವಿಡಿಯೋ ಜೊತೆಗೆ ಟೆರೇಸಲ್ಲಿ ಏನೇನು ಹೂವು ಅರಳಿದೆ ಅಂತಲೂ ಒಂದ್ಸಲಿ ತೋರಿಸೋಣ ಅಂತಂದ್ಬಿಟ್ಟು. ಯಾಕಂದರೆ ಎಲ್ಲರಿಗೂ ಗಾರ್ಡನ್ ವಿಡಿಯೋಗಳು ನೋಡೋದೆ ಹೂವನ್ನ ನೋಡೋಕ್ಕೆ, ಗಿಡಗಳನ್ನ ನೋಡೋಕ್ಕೆ. ಹಾಗಾಗಿ ಇಲ್ಲಿ ನೋಡಿ, ಎಷ್ಟೊಂದು ವೆರೈಟಿ ದಾಸವಾಳಗಳೆಲ್ಲ ಅರಳಿದೆ ಇವತ್ತು. ಇನ್ನು ಸುಮಾರು ವೆರೈಟಿ ಇದೆ. ಒಂದೊಂದು ದಿನ ಒಂದೊಂದು ಅರಳುತ್ತೆ. ಇದು 3 ದಿನ ಬೇಕು ಇನ್ನು ಅರಳೋಕ್ಕೆ. ಡಬಲ್ ಪೆಟಲ್ ಆರೆಂಜ್ ಕಲರ್ ದಾಸವಾಳ. ಮತ್ತು ತುಂಬ ಥರ ದಾಸವಾಳ, ಆರೆಂಜಲ್ಲೇ ನಿಮಗೆ ತುಂಬ ವೆರೈಟಿ ಮಲ್ಟಿಪೆಟಲ್ ಇರುತ್ತೆ. ನನ್ನ ಹತ್ರ 2 ಥರ ಇದೆ ಮಲ್ಟಿಪೆಟಲ್ ಆರೆಂಜಲ್ಲಿ. ಇನ್ನೊಂದು ತೋರಿಸ್ತೀನಿ ನಿಮಗೆ.
ಇದು ನೋಡಿ ಆಗಲೇ 2 ದಿನ ಆಗಿದೆ ಬ್ಲೂಮ್ ಆಗಿ ಸ್ಪೆಂಡ್ ಆಗ್ತಾ ಇದೆ ಫ್ಲವರ್ ಇದು. ಇಲ್ಲಿ ಇದೆಲ್ಲ ಮಾಡಬೇಕಂದ್ರೆ ದಿನಕ್ಕೆ 3 ರಿಂದ 4 ಗಂಟೆ ನಾನು ಕಳೀತೀನಿ ಇಲ್ಲಿ ಟೆರೆಸಲ್ಲಿ. ಇಲ್ಲಿ ನೋಡಿ ಇದೊಂದು ವಾಟರ್ ಲಿಲ್ಲಿ ಅರಳಿದೆ, ಮತ್ತು ಕೆಲವಲ್ಲೆಲ್ಲ ರೀಪಾಟ್ ಮಾಡಿ ಇವಾಗ ಹಾಕಿದ್ದೀನಿ. ಇದನ್ನು ನೋಡಿ ಪರ್ಲ್ ವೈಟ್ ಅಂತ ಒಂದು ಲಿಲ್ಲಿ ಅರಳಿದೆ, ಕೆಲವು ಲಿಲ್ಲಿನೂ ಈಗ ರೀಪಾಟ್ ಮಾಡಿದ್ದೀನಿ ನಾನು. ಮತ್ತು ಪಾಚಿನ ದಿನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಲೋಟಸಲ್ಲಿ. ಈ ಲೋಟಸ್ ಎಲ್ಲರೂ ನೋಡಿರ್ತೀರಿ, ನನ್ನ ಗಾರ್ಡನ್ ವಿಡಿಯೋ ನೋಡೋರಿಗೆ ತುಂಬ ಚೆನ್ನಾಗಿ ಬ್ಲೂಮ್ ಆಗುತ್ತೆ ಆ ವೆರೈಟಿ. ಈ ವೆರೈಟಿ ಫ್ರೀ ಇರೋದು, ಇದು ತುಂಬ ಇರೋದ್ರಿಂದ ತುಂಬ ಒಳ್ಳೆ ಪೀಚ್ ಶೇಡ್ ಇದು. ನಿಮಗೆ ಕ್ಯಾಮ್ರಲ್ಲಿ ಅಂತ ಕಾಣಿಸ್ತಾ ಇಲ್ಲ, ನೀವು ಕೊಲೊರ್ಯಾಡೋ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದ್ರೆ ಇದ್ರದ್ದು ಒರಿಜಿನಲ್ ಕಲರ್ ಗೊತ್ತಾಗುತ್ತೆ. ಕ್ಯಾಮ್ರಲ್ಲಿ ಅಷ್ಟು ಚೆಂದ ಕಾಣಿಸ್ತಾ ಇಲ್ಲ ಕಲರು. ಇಲ್ಲಿ ನೋಡಿ ಎಷ್ಟೊಂದಿದೆ. ಮತ್ತು ಇನ್ನೊಂದು ಪಿಂಕ್ ಒಂದು ಅರಳಿದೆ, ತೋರಿಸ್ತೀನಿ ನಾನು ನಿಮಗೆ. ಅದೊಂಥರ ಡಿಫ್ರೆಂಟ್ ಪ್ಯಾಟ್ರನಲ್ಲಿ. ಮತ್ತು ಇನ್ನೊಂದು ಹೇಳಿದ್ನಲ್ವ ಆರೆಂಜಲ್ಲಿ ಎಷ್ಟೊಂದು ಇರುತ್ತಂತ, ಇದು ಒಂದು ಆರೆಂಜ್ ಕಲರ್ ದಾಸವಾಳ. ಮತ್ತು ಇದು ನೋಡಿ ಇದೊಂದು ಪಿಂಕ್ ಶೇಡ್ ದಾಸವಾಳ. ಇದು ಒಂದು ಆರೆಂಜ್, ಇದು ಡಾರ್ಮೆನ್ಸ್, ಇದು ರೂಟ್ ಬೌಂಡ್ ಆಗಿದೆ, ಹಂಗಿದ್ರೂ ಹೂ ಬಿಡ್ತಾಯಿದೆ ಇದರಲ್ಲಿ ಬಿಸಿಲಿರೋದ್ರಿಂದ. ಇದು ಕೆಳಗಡೆ ನೋಡ್ಕೊಂಡು ಬಂದಲ್ಲ ಪೀಚ್ ಕಲರ್, ಅದೇ ಥರ ರೆಡ್ ಕಲರ್. ಇದು ರೆಡ್ ಕಲರಲ್ಲೇ ಎಷ್ಟೊಂದು ವೆರೈಟೀಸ್ ಇರುತ್ತೆ. ಹೀಗೆ ಅಮೆರಿಕೆಮೆಲಿಯಾ ಅನ್ನೋ ಒಂದು ಒಳ್ಳೆ ಟ್ರಾಪಿಕಲ್ ವೆರೈಟಿಯ ಲೋಟಸ್ ಇವಾಗ ಅವೈಲೇಬಲ್ ಇದೆ. ಮತ್ತು ಅದ್ರ ಜೊತೆ ಈ ಲಿಲ್ಲಿ ಪ್ಲ್ಯಾಂಟ್ ಅವೈಲೇಬಲ್ ಇದೆ, ಬ್ಲೂ ಲಿಲ್ಲಿನೂ ಇದೆ. ಆ ಬ್ಲೂ ಲಿಲ್ಲಿ ಯಾರಿಗೆ ಬೇಕೋ ಅವ್ರಿಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಯಾವ್ದು ಫ್ರೀ ಬೇಕೋ ಅದನ್ನು ನಾನು ಕೊಡ್ತೀನಿ. ಫೋನ್ ನಂಬರು ಕೊಟ್ಟಿರ್ತೀನಿ, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇದು ನೋಡಿ ಇದು ಲಾಸ್ಟ್ ವೀಕ್ ಇತ್ತು ಸೇಲ್ಗೆ ಅಂತ ಹೇಳ್ತಾ ಇವತ್ತಿನ ಈ ಗಾರ್ಡನಿಂಗ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.